ಹಾಯ್ ಗೈಸ್, ನಾನು ನಿಮ್ಮ ಪುನೀತ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ನನ್ನ ಈ ವಿಡಿಯೋನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ಎಲ್ಲಿಗೆ ಹೊರಡ್ತಾ ಇದ್ದೀವಿ 3 ಜನನು ನೋಡೋಣ ಬನ್ನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆ ಪ್ಲೇಸ್ಗೆ. ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟ್ವಿ. ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟು 5 ಗಂಟೆಗೆಲ್ಲ ರೀಚ್ ಆಗಬೇಕಿತ್ತು. 4:15ಗೆ ಮನೆಯಿಂದ ಹೊರಟ್ವಿ. ಸೊ ಎಲ್ಲಿಗೆ ಅಂತ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು ನಿಮಗೆ. ಸೊ ಕಾರ್ ತಗೊಳಕ್ಕೆ ಅಂತ ಹೋಗಿದ್ವಿ. ಮುಂಚೆನೆ ಬುಕ್ ಮಾಡಿದ್ರು, ಜಸ್ಟ್ ಡೆಲಿವರಿ ಇತ್ತು ಇವತ್ತು ಅಷ್ಟೇನೆ. ಡೆಲಿವರಿ ತಗೊಳ್ಳೋದಿತ್ತು. ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇರೆ ಒಂದು ಕಾರ್ನ ಡೆಲಿವರಿ ಕೊಡೋಕ್ಕೆ ಅಂತ ಹೋಗಿದ್ರು. ನಾವು ಅವ್ರಿಗೆ ವೆಯ್ಟ್ ಮಾಡ್ತಾ ಕೂತಿದ್ವಿ. ಅಷ್ಟರಲ್ಲೇ ಕಾಫಿ ಬಂತು. ಕಾಫಿ ನೋಡಿದ ತಕ್ಷಣ ಕಾರ್ ತಗೊಳಕ್ ಬಂದಿದ್ದೀವಿ ಅನ್ನೋದನ್ನ ಮರೆತು ಕಾಫಿ ಎಂಜಾಯ್ ಮಾಡಿದ್ವಿ ಫಸ್ಟು. ಎಕ್ಸಿಕ್ಯೂಟಿವ್ ಅದೇನೇನು ಪ್ರೋಸೆಸ್ ಇದೆ ಅದನ್ನ ವಿವರಿಸ್ತಾ ಇದ್ರು. ಅದನ್ನ ಕೇಳ್ತಾನೆ ನಾವು ಕಾಫಿನ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಕಾಫಿ ಕೂಡ, ಕಾರ್ ಕೂಡ. ಯಾಕೆ ನಾನು ಈ ಕಾರ್ ಡೆಲಿವರಿ ವಿಡಿಯೋನ ನಿಮ್ಮ ಹತ್ರ ಹಂಚ್ಕೋತಿದ್ದೀನಿ ಅಂದರೆ, ಒಂದು ಕಾಲದಲ್ಲಿ ನಮ್ಗೆ ಎಷ್ಟು ಅವಮಾನ ಮಾಡಿದ್ರು ಅಂದರೆ ಕಾರ್ ಇರೋರು, ನಿಮಗೆ ಕಾರ್ ಓಡ್ಸಕ್ ಬರುತ್ತಾ ಅಂತ ಕೇಳಿದವರು ಇದ್ದಾರೆ. ಹಾಗೇನೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಮಕ್ಳ ಕಾರಲ್ಲಿ ಜಾಗ ಸಾಕಾಗಲ್ಲ, ಬಸ್ಸಲ್ಲಿ ಬನ್ನಿ ಅಂತ ಅಂದವರು ಇದ್ದಾರೆ. ಯಾರು ತುಂಬಾ ದೂರದವ್ರೇನಲ್ಲ, ಎಲ್ಲ ಹತ್ರದವರೇನೆ. ಆದರೆ ಅವ್ರ ಮುಂದೆ ಈ ಥರ ಬೆಳಿತೀವಲ್ಲ, ಅದೆಷ್ಟು ಖುಷಿ ಕೊಡುತ್ತೆ ಗೊತ್ತಾ. ಇದು ನಾವು ತಗೊಳ್ತಾ ಇರೋ 4ನೇ ಕಾರು. ಅದರಲ್ಲಿ ಫಸ್ಟ್ ಒಂದು ಕಾರ್ನ ಹೀಗೆ ಶೋರೂಮಲ್ಲೇ ತಗೊಂಡಿದ್ವಿ. ಮತ್ತೆರಡು ಸೆಕೆಂಡ್ಸ್ ತಗೊಂಡಿದ್ವಿ. ಇದು 2ನೇದು ಶೋರೂಮಲ್ಲಿ ತಗೋತಾ ಇರೋ ಗಾಡಿ ನಾವು. ಆದರೆ ನಾನು ಇದೇ ಫಸ್ಟ್ ಟೈಮ್ ಶೋರೂಮಲ್ಲಿ ಗಾಡಿ ತಗೊಳಕ್ ಹೋಗಿದ್ದು. ಹಂಗಾಗಿ ನನಗೆ ವಿಶೇಷವಾದ ಖುಷಿನೇ ಇತ್ತು. ಗಾಡಿ ಡೆಲಿವರಿ ತಗೊಂಡ ತಕ್ಷಣನೇ ನಾವು ಅಗ್ರಹಾರಕ್ಕೆ 101 ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಾಡಿನ ಪೂಜೆ ಮಾಡಿಸಿದ್ವಿ. ಎಸ್, ನಾವು ಯೆಲ್ಲೋ ಬೋರ್ಡ್ ಗಾಡಿ ತಗೊಂಡಿದ್ದೀವಿ. ಯಾಕೆ ಅಂದರೆ ವೈಟ್ ಬೋರ್ಡ್ ಗಾಡಿ ತಗೊಂಡು ಬರೀ ನಮ್ಮ ಯೂಸ್ ಮಾತ್ರ ಯೂಸ್ ಮಾಡಿಕೊಂಡು ಮನೆ ಹತ್ರ ನಿಲ್ಸೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಮೊದಲಿಂದನೂ ಯೆಲ್ಲೋ ಬೋರ್ಡ್ ಗಾಡಿನ ನಾವು ಯೂಸ್ ಮಾಡಿದ್ದೀವಿ, ಮತ್ತು ಬಾಡಿಗೆ ಓಡಿಸಿದ್ದೀವಿ, ಬಾಡಿಗೆ ಬಿಟ್ಟಿದ್ದೀವಿ, ಡ್ರೈವರ್ ಇಟ್ಟಿದ್ದೀವಿ, ಎಲ್ಲ ಮಾಡಿ ಅನುಭವ ಇರೋದ್ರಿಂದ ನಾವು ಯೆಲ್ಲೋ ಬೋರ್ಡ್ ಗಾಡಿ ತಗೊಂಡ್ವಿ. 101 ಗಣಪತಿ ಹತ್ರ ಹೋಗಿ ದೇವರೇ ಒಳ್ಳೇದು ಕೊಡು, ಬಿಸ್ನೆಸ್ ಚೆನ್ನಾಗಾಗಲಿ ಅಂತ ಕೇಳ್ಕೊಂಡ್ವಿ. ಹಾಗೆ ಪೂಜೆನೂ ಚೆನ್ನಾಗಾಯಿತು. ಯಾರಾದರೂ ಫಿನಾನ್ಷಿಯಲಿ ಸ್ಟೆಬಲ್ ಆಗಬೇಕು, ಸೈಡ್ ಇನ್ಕಮ್ ನಮ್ಮದೇ ಆದ ಒಂದು ಇನ್ಕಮ್ ಇರಬೇಕು ಅನ್ನೋರು ವೈಟ್ ಬೋರ್ಡ್ ಗಾಡಿ ತಗೊಳ್ಳೋ ಬದಲು ಯೆಲ್ಲೋ ಬೋರ್ಡ್ ಗಾಡಿ ತಗೊಳ್ಳಿ. ಏಕೆಂದರೆ ನಿಮ್ಮ ಜಾಬ್ ಜೊತೆಗೆ ಇದು ನಿಮ್ಮ ಸ್ವಂತದ್ದಾಗಿರುತ್ತೆ, ನೀವು ಓಡಾಡೋಕ್ಕೂ ಆಗತ್ತೆ. ಹಾಗೆಯೇ ಇದು ಎಕ್ಸ್ಟ್ರಾ ಇನ್ಕಮು ಕೂಡ. ಸುಮ್ಮನೆ ವೈಟ್ ಬೋರ್ಡ್ ಗಾಡಿ ತೊಗೊಂಡು ಶೋಕಿ ಮಾಡೋ ಬದಲು ಈ ಥರ ಮಾಡಬಹುದು ಅಂತ ನನ್ನ ಅನಿಸಿಕೆ. ಅದನ್ನು ಬಿಟ್ಟು ನಿಮ್ಮಿಷ್ಟ. ಪೂಜೆ ಎಲ್ಲ ಚೆನ್ನಾಗಾಯಿತು. ಪೂಜೆ ಮುಗಿಸಿ ನಾವು ಅಲ್ಲಿಂದ ಹೊರಟಿದ್ದೇನೆ. ಮನೇಲಿ ಅಡುಗೆನೂ ಆಗಿರಲಿಲ್ಲ ಅಂತ ಹೇಳಿ ನೆಕ್ಸ್ಟ್ ಒಂದು ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಿಜ ರೀ, ನಮ್ಮ ಹತ್ರ ಏನೂ ಇಲ್ಲದೆ ಇರುವಾಗ ಎಷ್ಟು ಅವಮಾನ ಮಾಡಿದ್ದಾರೆ ಗೊತ್ತಾ. ಯಪ್ಪ, ಒಂದೊಂದ್ಸರಿ ಕಾರ್ಗಳನ್ನ ಮುಟ್ಟಕ್ಕೂ ಹೆದರಿದ್ದೀವಿ ನಾವು. ಎಷ್ಟೊಂದು ಜನ ಕಾರ್ ಓಡ್ಸೋಕೆ ಬರುತ್ತಾ ನಿಮಗೆ ಅಂತ ಕೇಳಿದ್ದಾರೆ. ನಿಮಗೆ ಜಾಗ ಇಲ್ಲ, ಬಸ್ಸಲ್ಲಿ ಬನ್ನಿ ಅಂತ ಹೇಳಿದ್ದಾರೆ. ತುಂಬ ದೂರದವ್ರೇನಲ್ಲ ಯಾರೂ. ಬಟ್ ಅದಕ್ಕೆಲ್ಲ ಬಾಯಲ್ಲಿ ಆನ್ಸರ್ ಮಾಡಿಲ್ಲ, ಬರೀ ಕೆಲಸದಲ್ಲಿ ತೋರಿಸಿದ್ದೀವಿ. ಇದು 4ನೇ ಗಾಡಿ ಅಂದರೆ ಸುಮ್ಮನೆ ಅಲ್ಲ. ತುಂಬ ಖುಷಿಯಾಗತ್ತೆ ನನಗೆ. ಯಾರಾದರೂ ನಮ್ಗೆ ಅವಮಾನ ಮಾಡಿದಾಗ ನಮ್ಮ ಉತ್ತರ ಹೀಗೆ ಇರಬೇಕು. ಯಾವುದೇ ವಿಷಯದಲ್ಲಾಗಲಿ ಹೀಗೇ ಇರಬೇಕು ನಮ್ಮ ಉತ್ತರ. ಬಾಯಲ್ಲಿ ಉತ್ತರ ಕೊಟ್ಟು ಏನು ಪ್ರಯೋಜನ ಇಲ್ಲ ಅಂತ ನನ್ನ ಅನಿಸಿಕೆ. ನೊಂದ್ಕೊಳ್ಳೋದಕ್ಕಿಂತ ಈ ಥರ ಆನ್ಸರ್ ಮಾಡೋದು ಬೆಟರ್ ಅನಿಸುತ್ತೆ. ನೆಕ್ಸ್ಟ್ ನಾವು ಹೋಗಿದ್ದೇನೆ ಡಿನ್ನರ್ಗೆ ಅಂತ ಹೋದ್ವಿ. ನೆಕ್ಸ್ಟ್ ಇಲ್ಲಿ ಮಧ್ಯಾಹ್ನ ತಾನೇ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ರಾಯಲ್ ಎನ್ಫೀಲ್ಡ್ ತಗೊಂಡಿದ್ರು. ಅಲ್ಲೇ ಪಕ್ಕದಲ್ಲಿ ಫಂಕಿ ವೆಜ್ ರೆಸ್ಟೋರೆಂಟ್ ಇತ್ತು, ಚೆನ್ನಾಗಿದೆ ಇಲ್ಲಿ ಊಟ ಅಂತ ಕರ್ಕೊಂಡು ಬಂದರು ನಮ್ಮ ಮನೆಯವರು. ಸೊ ಇಲ್ಲಿ ಚೆನ್ನಾಗಿತ್ತು. ಹೋಟೆಲ್ ನೋಡಿದ ತಕ್ಷಣ ತುಂಬಾನೇ ರೆಸ್ಟೋರೆಂಟು ಸಖತ್ತಾಗಿತ್ತು. ಆಂಬಿಯೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅಂತಲೇ ಹೇಳ್ಬೋದು. ತುಂಬ ಒಂಥರ ಹಾಶ್ ಲೈಟ್ ಇಲ್ಲ, ತುಂಬ ಒಂದು ಕಾಮ್ ಆಗಿರೋ ವಾತಾವರಣ, ಸಣ್ಣದಾದ ಮ್ಯೂಸಿಕ್, ಒಂಥರ ತುಂಬ ಚೆನ್ನಾಗಿತ್ತು ಈ ಹೋಟೆಲಲ್ಲಿ. ಅವ್ರ ಆಂಬಿಯೇಷನ್ ಟಾಪ್ ನೀಚ್ ಆಗಿತ್ತು ಒಟ್ಟಿನಲ್ಲಿ. ನಮಗೆ ಫಸ್ಟ್ ನೋಡಿದ ತಕ್ಷಣವೇ ಅಟ್ರಾಕ್ಟ್ ಆಗೋಯ್ತು. ನೆಕ್ಸ್ಟ್ ನೋಡಿ ಫುಲ್ ಖಾಲಿ ಇದೆ. ಇನ್ನು 5-10 ನಿಮಿಷದಲ್ಲಿ ಫುಲ್ ಫಿಲ್ ಆಗಿಬಿಡುತ್ತೆ ಹೋಟೆಲು.
ನೆಕ್ಸ್ಟ್ ನಾವು ಆರ್ಡರ್ ಮಾಡ್ಕೊಳ್ಳೋಷ್ಟರೊಳಗೆ ತುಂಬ ಜನ ಬರೋಕ್ಕೆ ಶುರು ಮಾಡಿದ್ರು. ಸೊ ಇಲ್ಲಿ ಊಟ ಕೂಡ ಅಷ್ಟೇನೆ ರುಚಿಯಾಗಿತ್ತು. ನಿಮ್ಮನ್ನ ಅವಮಾನಿಸಿದವ್ರಿಗೆ ನೀವು ಕೂಡ ಹೀಗೆ ಉತ್ತರ ಕೊಡಿ ಅಂತ ಹೇಳ್ತಾ ಬಾಯ್ ಬಾಯ್.